ಹಾಯ್ ಗೈಸ್, ವೆಲ್ಕಮ್ ಟು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್. ಈಗ ಜನ ಕೇಳ್ತಾ ಇದ್ರೆ ಅಣ್ಣ, ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಈ ಒಂದು ಕಾಲೇಜನ್ನ ರಿವ್ಯೂ ಮಾಡಿ ಅಂತ. ಸೊ ಅದನ್ನ ರಿವ್ಯೂ ಮಾಡೋದಕ್ಕೆ ಅಂತಾನೆ ವಿ ಆರ್ ಹಿಯರ್. ಸೊ ನಾನೊಂದು ಸ್ವಲ್ಪ ವೆಬ್ಸೈಟ್ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಗೋ ಥ್ರೂ ಆಗಿದ್ದೀನಿ. ಸೊ ನಮಗೆ ಪ್ರಿಯವಾದಂತಹ ಸೆಕ್ಷನ್ಸ್ಗಳು ವಿಚ್ ಇಸ್ ಪ್ಲೇಸ್ಮೆಂಟ್ ಸೆಕ್ಷನ್ಸ್ ಆ್ಯಂಡ್ ಕಾಲೇಜ್ ಬಗ್ಗೆ ಒಂದು ಸಣ್ಣ ಪುಟ್ಟ ಡೀಟೇಲ್ಸು. ಸೊ ಅದನ್ನು ನಾನು ನಿಮಗೆ ಕಟ್ ಆ್ಯಂಡ್ ಶಾರ್ಟ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ PES, ಏನೋ PES ಮಂಡ್ಯ ಕಾಲೇಜ್ ಕೋಡ್. Don't worry about the spelling, guys. You'll figure out. Okay, E023 is the college code, ಆಯ್ತಾ. ಆ್ಯಂಡ್ ಇದ್ರ ಕಟ್ ಆಫ್ ಎಲ್ಲ ನೀವು ಇದ್ರಲ್ಲಿ ನೋಡ್ಕೊಬಹುದಾಗಿರುತ್ತೆ. PES ಕಾಲೇಜ್ ಮಂಡ್ಯದು ಇಟ್ಸ್ E023 is the college code. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಆ್ಯಂಡ್ E058 ಆರ್ E089 ಸ್ಪೆಸಿಫಿಕಲಿ ಏಡೆಡ್ ಶಿಫ್ಟ್ ಬ್ರಾಂಚಸ್ ಮತ್ತು ಅನ್ಏಡೆಡ್ ಕೋರ್ಸ್ಗಳಿಗೆ ಇರುತ್ತೆ. ಸೊ ಅದನ್ನ ಒಂದ್ಸತಿ ನೋಡ್ಕೊಬಹುದಾಗಿರುತ್ತೆ. ಆ್ಯಂಡ್ MBAಗೆ ಮತ್ತು ಇದಕ್ಕೆ MCAಗೆ ಬೇರೆ ಬೇರೆ ಕೋಡ್ಗಳಿರುತ್ತೆ. ಒಂದ್ಸತಿ ನೋಡ್ಕೊಳ್ಳಿ, ಆಯ್ತಾ. ಇವಾಗ ಬನ್ನಿ ಡೈರೆಕ್ಟ್ ಆಗಿ ವೆಬ್ಸೈಟಿಗೆ ಹೋಗುವ. ನೋಡಿ, ವೆಬ್ಸೈಟ್ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ, ಒಂದು ಕಾಲೇಜ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಮಾತಾಡಿಸ್ಬೇಕು. ಇಲ್ಲ ಅಂತಂತಂದ್ರೆ ಕಾಲೇಜ್ ವೆಬ್ಸೈಟ್ಗೆ ಹೋಗ್ಬೇಕು. ನೋಡಿ, ಯಾವುದೇ ಒಂದು ಕಾಲೇಜು ತನ್ನ ವೆಬ್ಸೈಟಲ್ಲಿ ದೇ ಕೆನಾಟ್ ಲೈ. ಇಟ್ಸ್ ಬಿಕಾಸ್ ಅಕಸ್ಮಾತ್ ಅವ್ರು ತಪ್ಪು ಮಾತಾಡ್ತಿದ್ದಾರೆ ಅಥವಾ ದೇರ್ ಇಸ್ ಅ ಫಾಲ್ಸ್ ಇನ್ಫಾರ್ಮೇಷನ್, ದೆನ್ ಅದು ಕಾಲೇಜ್ಗೆ ಬ್ಯಾಡ್ ನೇಮ್ ಆಗಿಬಿಡುತ್ತೆ. ಸೊ ಆ ಒಂದು ರೀಸನ್ಗೆ ಐ ಆಮ್ ರೆಫರಿಂಗ್ ದೇ ಸೋರ್ಸ್ ಆಫ್ ಟ್ರೂತ್ ವಿಚ್ ಇಸ್ ಕಾಲೇಜ್ ವೆಬ್ಸೈಟ್. ಆ್ಯಂಡ್ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅಬೌಟ್ ಅಸ್ ಅಲ್ಲಿ ನೀವು ಅವರ ಕಾಲೇಜ್ ಬಗ್ಗೆ ಮತ್ತು ಕಮ್ಯುನಿಟೀಸ್ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಓದ್ಬೋದಾಗಿರುತ್ತೆ, ವಿಚ್ ಐ ಆಮ್ ಸೀರಿಯಸ್ಲಿ ಲೀಸ್ಟ್ ಇಂಟ್ರೆಸ್ಟೆಡ್. ಸೊ ಡೆಫಿನೆಟ್ಲಿ ನೋಡಿ, ಏರ್ ಕಂಡೀಷನ್ 400 ಸೀಟರ್ ಆಡಿಟೋರಿಯಂ ಇದೆ, ಮತ್ತು ಆಡಿಯೋ ವಿಷುವಲ್ ಕ್ಲಾಸ್ ರೂಮ್ಸು, ಟ್ರೈನಿಂಗ್ ಸೆಂಟರು, ಬೋರ್ಡ್ ರೂಮು, ಮತ್ತು ಇಂಟರ್ವ್ಯೂ ರೂಮ್ಸು, ಲೈಬ್ರರಿ, ಡೈನಿಂಗ್ ಹಾಲು ಎಲ್ಲ ಇದೆ ಕಾಲೇಜಲ್ಲಿ. ಆ್ಯಂಡ್ ಪ್ರೋಗ್ರಾಮ್ಸ್ ಅಲ್ಲಿ ಇದೆಲ್ಲ ಇದೆ. ಸೊ ದೇ ಗೋನ್ ಟ್ರೈನ್ ಯು ವಿತ್ ಸಾಫ್ಟ್ ಸ್ಕಿಲ್ಸ್, ಪರ್ಸನಲ್ ಡೆವಲಪ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಆಪ್ಟಿಟ್ಯೂಡ್, ಇಂಟರ್ವ್ಯೂ, ಮತ್ತು GD ಸ್ಕಿಲ್ಸ್, ಮತ್ತು ಗೆಟಿಂಗ್ ಸೆಲ್ಫ್ ಮೋಟಿವೇಟೆಡ್ ಯು ಗೈಸ್, ಮತ್ತು ಪ್ರೀ ಸ್ಟಾರ್ಟ್ ಇಂಟ್ರಾಕ್ಷನ್ಸ್ ವಿತ್ ಇಂಡಸ್ಟ್ರಿ, ಸ್ಟಾರ್ಟ್ ಬೈ ಕಂಪನೀಸ್ ಅಕ್ರಾಸ್ ಆಲ್ ಸೆಕ್ಟರ್ಸ್, ಮತ್ತು ಗೈಡೆನ್ಸ್ ಟು ಕಂಟಿನ್ಯೂ ಎಜುಕೇಷನ್ ಹೈಯರ್ ಸ್ಟಡೀಸ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿಂದ ನೀವು ಕಾಂಟ್ಯಾಕ್ಟ್ ಆಗಬಹುದಾಗಿರುತ್ತೆ. ಕೆಲವು ಡೀಟೇಲ್ಸ್ ಇಲ್ಲಿದೆ. ನೆಕ್ಸ್ಟು ಅಕಾಡೆಮಿಕ್ಸ್ ಬರೋದಾದ್ರೆ ನೋಡಿ, ಅಕಾಡೆಮಿಕ್ಸ್ ಓವರ್ ವ್ಯೂ ಇಲ್ಲಿದೆ. ಅಬೌಟ್ team coordinators, companies. Okay, this is something related to this thing. Academics ಅಲ್ಲಿ ನಿಮಗೆ ಅದು ಬಿಟ್ಟು ಪ್ರೋಗ್ರಾಮ್ಸಿಗೆ ಹೋಗುವ. ನೋಡಿ, ಪ್ರೋಗ್ರಾಮ್ಸ್ ಅಲ್ಲಿ ನೀವೇನಾದರೂ ಅಂಡರ್ ಗ್ರಾಜುಯೇಟ್ ಅಂದರೆ BE ಮಾಡಲಿಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಎಲ್ಲ ಕೋರ್ಸ್ಗಳಿಗೂ ಅಂದರೆ ದೇ ಹ್ಯಾವ್ ದ ಫೆಸಿಲಿಟಿ. ಐ ಜಸ್ಟ್ ಓಪನ್ ಇಟ್ ಅಗೇನ್. ಓಕೆ, ಪ್ರೋಗ್ರಾಮ್ಸ್. ಓಕೆ, ಆಟೋಮೊಬೈಲ್ ಇದೆ, ಸಿವಿಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, AML ಮತ್ತು DR ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ ಇದೆ. ಓಕೆ, ಕ್ಯಾನ್ ವಿ ಗೋ ಬ್ಯಾಕ್? ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇದೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಇಂಡಸ್ಟ್ರಿಯಲ್ ಮತ್ತು ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ಇದೆ, ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ VLSI ಡಿಸೈನ್ ಅಂಡ್ ಟೆಕ್ನಾಲಜಿ ಮೇಲೆ ನಿಮಗೆ ಇಂಜಿನಿಯರಿಂಗ್ ಇದೆ. ಪೋಸ್ಟ್ ಗ್ರಾಜುಯೇಟ್ ನೋಡಿದ್ರೆ MTech ಅಲ್ಲಿ ನಿಮಗೆ CSE ಮೆಕ್ಯಾನಿಕಲ್ ಡಿಸೈನು, ಮಷಿನ್ ಡಿಸೈನು, VLSI ES ಅಂತ MTech ಇನ್ ಸಿವಿಲ್, CAT ಇದೆ, CAD ಇದೆ. ಪೋಸ್ಟ್ ಗ್ರಾಜುಯೇಟ್ ನಿಮಗೆ ಎರಡಿದೆ, ಅಂದರೆ MCA ಇದೆ ಮತ್ತು MBA ಇದೆ. ನೆಕ್ಸ್ಟು ನೀವೇನಾದರೂ ಡಾಕ್ಟರ್ ಇದು ಮಾಡ್ತೀರಾ, PhD ಇದೆ ನಿಮಗೆ, ಆ್ಯಂಡ್ ಬೇಸಿಕ್ ಸೈನ್ಸಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇದೆ. ದೀಸ್ ಆರ್ ದ ಪ್ರೋಗ್ರಾಮ್ಸ್ ವಿಚ್ ಆರ್ ಫೆಸಿಲಿಟೇಟೆಡ್. ನಾವು ಇವಾಗ ಪ್ಲೇಸ್ಮೆಂಟ್ಸ್ಗೆ ಹೋಗೋಣ, ವಿಚ್ ಇಸ್ ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಸೆಕ್ಷನ್. ನೋಡಿ, ಪ್ಲೇಸ್ಮೆಂಟ್ಸಲ್ಲಿ ನಿಮಗೆ ಟೀಮ್ ಯಾರ್ಯಾರಿದ್ದಾರೆ ಪ್ರತಿಯೊಂದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇದೆ. ಅವರು ಪ್ಲೇಸ್ಮೆಂಟ್ಸ್ ಆಫೀಸರು, ಅವರ ಅಸೋಸಿಯೇಟ್ ಪ್ಲೇಸ್ಮೆಂಟ್ಸ್ ಆಫೀಸರು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಚಾರ ನನಗೆ ಏನು ಅನಿಸ್ತದೆ ಅಂದರೆ, ಕೋಆರ್ಡಿನೇಟರ್ಸ್ ಇದ್ದಾರೆ, ಆಯಿತಾ. ಫಸ್ಟ್ ಇಯರಿಂದನೇ ಕೋಆರ್ಡಿನೇಟರ್ಸ್ ಇದ್ದಾರೆ ಪ್ಲೇಸ್ಮೆಂಟ್ಸ್ ಅಂದ್ಬಿಟ್ಟು. ಹಾಗೆ ನೋಡಿ, ಫಸ್ಟ್ ಇಯರ್ಡೆ ಪ್ರತಿಯೊಂದು ಬ್ರಾಂಚಿಂದ ಒಂದಷ್ಟು ಜನ ಕೋಆರ್ಡಿನೇಟರ್ಸ್ ಇದ್ದಾರೆ, ಮೇ ಬಿ ಕ್ಲಾಸ್ ಮತ್ತು ಬ್ರಾಂಚ್ ಸ್ಪೆಸಿಫಿಕ್ ಆಗಿ. ಸೊ ಇವರೆಲ್ಲ ನಿಮಗೆ ಪ್ಲೇಸ್ಮೆಂಟ್ಸ್ ಡಿಪಾರ್ಟ್ಮೆಂಟು ಮತ್ತು ನಿಮ್ಮ ಮಧ್ಯೆ ಬ್ರಿಡ್ಜ್ ಆಗಿರ್ತಾರೆ, ಆಯಿತಾ. ಸೊ ಸ್ಟೂಡೆಂಟ್ ಯಾರು ಕಾಂಟ್ಯಾಕ್ಟ್ ಆಗಬೇಕು ಅಂತಂದ್ರೆ ನಿಮಗೆ ವೆಬ್ಸೈಟ್ಗೆ ಬಂದರೆ ಗೊತ್ತಾಗ್ಬಿಡುತ್ತೆ. ಸೊ ಒಂದ್ಸತಿ ಅದೇ ಗೋ ಥ್ರೂ ಆಗಬಹುದಾಗಿರುತ್ತೆ. ಐ ವಿಲ್ ಜಸ್ಟ್ ಸ್ಕಿಪ್ ಇಟ್ ಹಿಯರ್. ನೆಕ್ಸ್ಟ್, ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ದ ಕಂಪನೀಸ್ ವಿಸಿಟೆಡ್. I already had it look through it, ಆಯ್ತಾ. I'll just show you another time. So ನೋಡಿ, ಇಲ್ಲಿ I'm showing you for the first time. So there are 21 international companies out there, guys. ಅದರಲ್ಲೂ ಜಪಾನ್ ಕಂಪನಿಗಳು ಜಾಸ್ತಿ ಇದ್ದಾವೆ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ they have made crazy offers in this particular campus. So, and also Amazon is visiting, Accenture. There are good companies which are visiting to this campus, and Byju's. ನೋಡಬಹುದಾಗಿರುತ್ತೆ ನೀವು. There are 272 companies which are visiting
So you can just have a look at it. And then I'll ತೋರಿಸ್ಕೊಡ್ತೀನಿ ಇಲ್ಲಿ ಬಂದ್ಬಿಟ್ಟು ಕ್ಯಾಂಪಸ್ ವಿಸಿಟೆಡ್ ಅಲ್ಲಿ ಯು ಕ್ಯಾನ್ ಕ್ಲಿಕ್ ಹಿಯರ್ ಅಂಡ್ ದೆನ್ ಗೆಟ್ ಟು ನೋ ದ ಕಂಪನೀಸ್ ವಿಚ್ ಆರ್ ಗೆಟಿಂಗ್ ವಿಸಿಟೆಡ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ದ ಮೋಸ್ಟ್ ಡಿಮ್ಯಾಂಡಿಂಗ್ ಥಿಂಗ್ ಅಂದ್ರೆ ವಿಚ್ ವಿ ವರ್ ಆಕ್ಚುಲಿ ವೇಟಿಂಗ್ ಟು ಸಿ. ಸೊ ಇವಾಗ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಏನು ನೋಡ್ತೀರಾ, ದಿಸ್ ಇಂಜಿನಿಯರಿಂಗ್ ಸ್ಟಾಟ್ಸ್ ಅಂಡ್ ಇದೆಲ್ಲ MCA ಮತ್ತೆ MBA ಸ್ಟಾಟ್ಸ್ ಆಗಿರುತ್ತೆ. ಐ ಆಮ್ ಜಸ್ಟ್ ಮೋಸ್ಟ್ಲಿ ಕನ್ಸರ್ನ್ಡ್ ಅಬೌಟ್ ದಿಸ್ ಇಂಜಿನಿಯರಿಂಗ್ ಸ್ಟಾಟ್ಸ್. ನೋಡಿ ಇದು 2023-24 ಸ್ಟಾರ್ಟ್ಸ್ ಆಗಿರುತ್ತೆ, ಇದು 2024 ಮತ್ತು 25 ಸ್ಟಾರ್ಟ್ಸ್ ಆಗಿರುತ್ತೆ. ಅಂಡ್ ಇಲ್ಲಿ ನೋಡ್ತಿದ್ದೀರಾ ಇದು 2025-26 ಸ್ಟಾರ್ಟ್ಸ್ ಆಗಿರುತ್ತೆ ಅಂಡ್ ಸ್ಟಿಲ್ ಆನ್ ಗೋಯಿಂಗ್. ನೋಡಿ 2023 24 4% ಪ್ಲೇಸ್ಮೆಂಟ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಂಡಿದೆ ಆಯ್ತಾ. ಇಲ್ಲಿ 66% ಇತ್ತು, 60 ಸಮಥಿಂಗ್. ಐ ಜಸ್ಟ್ ಗೆಟ್ ಯುವರ್ ಮ್ಯಾಥ್ ಡನ್ ಓಕೆ ಇನ್ ಫ್ರಂಟ್ ಆಫ್ ಯು. 444 ಅಲ್ಲ, 695 and 444 or 445, whatever it is. How much? 445, sorry, 445. ಸೊ ಇದು ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದರೆ 64% ಇದೆ ನೋಡಿ, 64.3% ಇದೆ. ಸೊ ಇದೇ ನೀವು 2024 ಮತ್ತು 5 ಡೇಟಾ ಕಂಪೇರ್ ಮಾಡಿದ್ರೆ 710 ಮತ್ತು 487 ಅಲ್ಲ, 487 ಸಾರಿ 87 and 710 710. ಓಕೆ, ಸೊ ಇವೆರಡನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 68% ಇನ್ಕ್ರೀಸ್ ಆಗಿದೆ ಅಂತಂದ್ರೆ, ವಿಚ್ ಇಸ್ 68% ಆಗಿದೆ, ವಿಚ್ ಇಸ್ 4% ಅಪ್ರಾಕ್ಸಿಮೇಟ್ಲಿ 4.56% ಇನ್ಕ್ರೀಸ್ ಆಗಿದೆ ಇನ್ ಪ್ಲೇಸ್ಮೆಂಟ್ಸ್. ಆ್ಯಂಡ್ ಈ ವರ್ಷ ಇನ್ನೂ ಇಟ್ ಇಸ್ ಆನ್ ಗೋಯಿಂಗ್. ಸೊ 63% ಅನ್ನು ಬರುತ್ತಿತ್ತು ಕಂಪ್ಯಾರಿಸನಲ್ಲಿ, ಇಟ್ ಇಸ್ ಸ್ಟಿಲ್ ಆನ್ ಗೋಯಿಂಗ್ ಅಲ್ಲ. ಸೊ ಕನ್ಸಿಡರಬ್ಲಿ ಈ ವರ್ಷ ಇನ್ಕ್ರೀಸ್ ಆಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕಂಪನೀಸ್ ವಿಸಿಟೆಡ್ ಮತ್ತು ಆಫರ್ಸ್ ಇರೋದು ಮತ್ತು ಹೈಯೆಸ್ಟ್ ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ಪ್ರತಿಯೊಂದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ನೀವು ಒಂದ್ಸತಿ ಗೋತ್ರೂ ಆಗಬಹುದಾಗಿರುತ್ತೆ. ಬನ್ನಿ ಇವಾಗ ಹೈಯೆಸ್ಟ್ ಆಫರ್ಸ್ದು ಬ್ಯಾನರ್ಸ್ಗಳನ್ನ ನೋಡ್ಕೊಂಡ್ ಬರೋಣ. ಸೊ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ನೋಡಿ, ಸುಹಾನಾ ಇವರು ಆಲ್ಮೋಸ್ಟ್ 23 lakhs ಪ್ಲೇಸ್ ಆಗಿದ್ದಾರೆ ಫಾರ್ ಅ ಟೋಕಿಯೋ ಬೇಸ್ಡ್ ಕಂಪನಿ ವಿಚ್ ಇಸ್ ಇನ್ ಜಪಾನ್ ಆಯ್ತಾ. ಸೊ ಇವರು ಸಹ ಆಕ್ಚುಲಿ ಜಪಾನ್ ಕಂಪನಿಗೆ ಪ್ಲೇಸ್ ಆಗಿರ್ತಕ್ಕಂಥದ್ದು. ಸೊ ಶಿ ಗಾಟ್ ಪ್ಲೇಸ್ಡ್, ಸುಚಿತ್ರಾ MS ಗಾಟ್ ಪ್ಲೇಸ್ಡ್ ಫಾರ್ JP Morgan. ಆ್ಯಂಡ್ ಇಲ್ಲಿ ನೋಡಿ ನೀವು ಇವರು ಸಹ ಯಾರು ತೃಪ್ತಿ ಸಹ ದೇ ಗಾಟ್ ಪ್ಲೇಸ್ ಟು ಜಪಾನ್. ಮೋಸ್ಟ್ ಆಫ್ ದ ಆಫರ್ಸ್ ದಟ್ ದೇವ್ ಗಾಟ್ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಇದನ್ನ ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ತಗೊಂಡಿರ್ತಕ್ಕಂಥ ಆಫರ್ಗಳು ಮೊದಲು ಜಪಾನ್ ಬೇಸ್ಡ್ ಕಂಪನಿಗೆ ಆಗಿರ್ತಕ್ಕಂಥದ್ದು. ಇಫ್ ದೇ ಗೆಟ್ ಟು ವಿಸಿಟ್ ಜಪಾನ್, ಲರ್ನ್ ಜಪಾನ್ ಆ್ಯಂಡ್ ದೆನ್ ವರ್ಕ್ ದೇರ್ ಅಂತಂದ್ರೆ ಇಟ್ಸ್ ಲೆಸ್, ಬಿಕಾಸ್ ಜಪಾನ್ ಲೈಫ್ ಸ್ಟೈಲ್ ಏನಿದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಈ ಸ್ಯಾಲರಿ ಸಿಕ್ಕಾಪಟ್ಟೆ ಕಡಿಮೆ ಅಂತ ಅನ್ಸುತ್ತೆ ಅವರಿಗೆ, ಬಟ್ ಸ್ಟಿಲ್ ದೇ ಕ್ಯಾನ್ ಮ್ಯಾನೇಜ್ ಸಮ್ ವಾಟ್. ಅವ್ರು ಇಂಡಿಯಾದಿಂದ ಕೆಲಸ ಮಾಡ್ತಿದ್ರೆ ಇಟ್ಸ್ ರಿಯಲಿ ಗುಡ್ ಆಸ್ ಅ ರಿಮೋಟ್ ಜಾಬ್ ಆದರೆ. ನೆಕ್ಸ್ಟು ವಿ ಆಲ್ರೆಡಿ ಲುಕ್ಡ್ ಇನ್ ಟು ಇಟ್, ಎಲ್ಲ ಸ್ಟಾರ್ಟ್ಸ್ ಆಯಿತು. ಸೊ ಅಷ್ಟೇ. ಸೊ ದಟ್ಸ್ ವಾಟ್ ಐ ಕುಡ್ ಸೇ. ಸೊ ನಿಮಗೆ NBA ರ್ಯಾಂಕ್ ನೋಡಬೇಕು ಅಂತಂದರೆ NBA ಸೆಕ್ಷನ್ ಇದೆ ನೋಡ್ಬೋದಾಗಿರುತ್ತೆ. ಮತ್ತು NBA ಅಂದರೆ ಯಾವ್ಯಾವ ಬ್ರಾಂಚಿಗೆ ಅಕ್ರೆಡಿಟೇಷನ್ ಹೊಂದಿದೆ ಅಂತ ನೋಡ್ಬೋದಾಗಿರುತ್ತೆ. IAC ನೋಡ್ಬೋದು, NIRF ನೋಡ್ಬೋದು, NAC ಗ್ರೇಡ್ ನೋಡ್ಬೋದು. ಇದೆಲ್ಲ ನೀವು ಅಂದರೆ ವೆಬ್ಸೈಟ್ ವಿಸಿಟ್ ಮಾಡಿ ನೋಡ್ಬೋದಾಗಿರುತ್ತೆ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ನೋಡಿ, ನಾನಿರೋ ಪ್ಲೇಸಿಗೆ ಆ್ಯಕ್ಚುಲಿ ಇದು ಹತ್ತಿರ ಒಂದು 25-30 ಕಿಲೋಮೀಟರ್ನ ಟ್ರಾವೆಲ್ ಮಾಡಿದ್ರೆ ನನಗೆ ಈ ಕಾಲೇಜ್ ಸಿಗುತ್ತೆ. ನಾನು 2-3 ಸಲ ವಿಸಿಟ್ ಮಾಡಿದ್ದೀನಿ. ಕಾಲೇಜ್ ಸ್ವಲ್ಪ ಸ್ಟ್ರಿಕ್ಟ್ ಆಯಿತಾ. ಸೊ ನೀವು ಯೂನಿಫಾರ್ಮ್, A1 ಕಾಲೇಜಿಗೆ ಯೂನಿಫಾರ್ಮ್ ಇರುತ್ತೆ, ದರ್ ಇಸ್ ನೋ ಕಲರ್ ಡ್ರೆಸ್. ಸೊ ಕಲರ್ ಡ್ರೆಸ್ ನೀವು ಯಾವ್ದಾದ್ರು ಇವೆಂಟ್ಗಷ್ಟೇ ಹಾಕೊತೀರಾ. ಕಾಲೇಜು ಒಂದು ಸ್ವಲ್ಪ ಸ್ಟ್ರಿಕ್ಟ್, ಬಟ್ ಸ್ಟಿಲ್ ನಿಮ್ಮ ರ್ಯಾಂಕ್ ಏನಾದರೂ ಡೀಸೆಂಟ್ ಆಗಿದೆ ಅಂತಂದರೆ, ಇಟ್ಸ್ ನಾಟ್ ಟೂ ಗುಡ್, ಡೀಸೆಂಟ್ ಆಗಿದೆ ಅಂತಂದರೆ ಡೆಫಿನೆಟ್ ಇಟ್ಸ್ ಒನ್ ಆಫ್ ದ ಗುಡ್ ಚಾಯ್ಸ್. ನೀವೇನಾದರೂ ಮಂಡ್ಯ ಮೈಸೂರು ಹತ್ತಿರ ಇದೆ ಅಂತಂದರೆ ದಿಸ್ ಕಾಲೇಜ್ ಕ್ಯಾನ್ ಬಿ ಒನ್ ಆಫ್ ದ ಗುಡ್ ಆಪ್ಷನ್ಸ್ ಆಯಿತಾ. ಸೊ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನಿಮಗೆ ಏನು ಅನಿಸ್ತಿದೆ ಒಂದು ಕಾಲೇಜ್ ಬಗ್ಗೆ ಅಂತ ತಿಳಿಸಿ. ಪ್ಲೇಸ್ಮೆಂಟ್ ಸ್ಟಾರ್ಟ್ಸಲ್ಲಿ ನಿಮಗೆ ಖುಷಿ ಆಯಿತಾ ಇಲ್ವಾ, ಏನು ನಡೀತಿದೆ ಅಂತ ಅನ್ನೋದ್ರ ಬಗ್ಗೆ. ಸೊ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದಾಗಿರುತ್ತೆ. ನನಗಿಂತ ಆ್ಯಕ್ಚುಲಿ ಈ ಒಂದು ಕಾಲೇಜ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇರುತ್ತಲ್ಲ, ಅಲ್ಲಿ ಇರ್ತಕ್ಕಂಥ ಫಾಲೋವರ್ಸಿಗೆ ಹೋಗಿ ಮೆಸೇಜ್ ಮಾಡಿ. ದೇ ವಿಲ್ ಬಿ ದೇ ಆರ್ ದ ಸ್ಟೂಡೆಂಟ್ಸ್ ಆಫ್ ದಿಸ್ ಕಾಲೇಜ್. ಸೊ ನಿಮಗೆ ಅಲ್ಲಿಂದ ಇನ್ಫಾರ್ಮೇಷನ್ ಸಿಗುತ್ತೆ ವಿಚ್ ವಿಲ್ ಡೆಫಿನೆಟ್ಲಿ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಸೊ ಅಷ್ಟನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ ಕಾಲೇಜ್ ಬಗ್ಗೆ ಮಾತಾಡೋಣ ಹೇಳಿ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ಕೊಡ್ತೀನಿ. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್ ಗೈಸ್. ಚಿಯರ್ಸ್.